ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ರಂಜಿತಾ. ವೆಲ್ಕಮ್ ಬ್ಯಾಕ್ ಟು ರಂಜಿತಾ ವ್ಲಾಗ್ಸ್. ಈ ವಿಡಿಯೋನಲ್ಲಿ ನಾನು ಶೃಂಗೇರಿ ಅಕ್ಷರಾಭ್ಯಾಸಕ್ಕೆ ಪಾಪುನ ಕರ್ಕೊಂಡೋಗಿದ್ದೆ. ಸೊ ಆ ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಜೊತೆಗೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಅಂದರೆ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಏನು ಟೈಮಿಂಗ್ಸ್ ಇರುತ್ತೆ ಶೃಂಗೇರಿನಲ್ಲಿ, ಅಥವಾ ಮುಂಚೆನೇ ಏನಾರು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಬೇಕಾ, ಅದಕ್ಕೆ ಏನು ಚಾರ್ಜ್ ಮಾಡ್ತಾರೆ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ, ಯಾವ ಟೈಮಿಂಗ್ಸಲ್ಲಿ ಹೋದರೆ ಒಳ್ಳೆಯದು, ಇದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ನಾವು ಕೂಡ ಭಾನುವಾರ ಸಂಜೆ ದೇವಸ್ಥಾನಕ್ಕೆ ಹೊರಟ್ವಿ. ಬೆಸ್ಟ್ ಇದರಲ್ಲಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಯಾರ್ಯಾರು ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಹೋಗ್ತಿದ್ದೀರಾ, ಶೃಂಗೇರಿನಲ್ಲಿ 1 ಗಂಟೆ ಲಾಸ್ಟ್ ಅಕ್ಷರಾಭ್ಯಾಸ ಮಾಡಿಸೋದು, ಅಷ್ಟರ ಒಳಗಡೆ ಲಾಸ್ಟ್ ಇರುತ್ತೆ. ಸೊ ನೀವು ಬೆಸ್ಟ್ ಏನಂತಂದರೆ ಹಿಂದಿನ ದಿನವೇ ಹೋಗ್ಬಿಟ್ಟು ಶೃಂಗೇರಿನಲ್ಲಿ ಸ್ಟೇ ಆಗೋದು ನನ್ನ ಪ್ರಕಾರ ಒಳ್ಳೆಯದು. ನಾವು ಭಾನುವಾರ ಸಂಜೆ ಹೋಗ್ಬಿಟ್ಟು ಉಳ್ಕೊಂಡ್ವಿ. ಸಂಜೆ 8 ಗಂಟೆ ಆಗಿತ್ತು. ಅಷ್ಟರಲ್ಲಿ ಆಗಲೇ ಊಟ ಎಲ್ಲ ನಡೀತಿತ್ತು. ನಾವು ಬಂದ ತಕ್ಷಣ ಫಸ್ಟ್ ಊಟಕ್ಕೇ ಹೋದ್ವಿ. ಹೋಟೆಲ್ ಊಟನ ಆದಷ್ಟು ಪಾಪುಗೆ ಅವಾಯ್ಡ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಯಾಕಂದರೆ ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ಪಾಪುಗೆ ಫುಡ್ ಪಾಯ್ಸನ್ ಆಗಿ ನಾವು ಅಡ್ಮಿಟ್ ಮಾಡೋಂಗಾಗಿತ್ತು. ಹಾಗಾಗಿ ಈ ಸಲ ಆದಷ್ಟು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದ ಟೈಮಲ್ಲಿ ತಿನ್ಸೋಣ, ಇಲ್ಲಾಂದರೆ ಫ್ರೂಟ್ಸಲ್ಲೇ ನೋಡ್ಕೊಂಡು ಬರೋಣ, ಬಿಟ್ಟು ಬೇರೆ ಏನು ಹೋಟೆಲ್ ಫುಡ್ನ ಪಾಪು ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಬಂದ ತಕ್ಷಣ ಊಟಕ್ಕೆ ಹೋದ್ವಿ. ಏನಂದರೆ ನಾವು ಶೃಂಗೇರಿನಲ್ಲಿ ಅವತ್ತಲ್ಲೇ ಉಳ್ಕೊಂಡು ಬೆಳಗ್ಗೆ ದರ್ಶನಕ್ಕೆ ಹೋಗೋಣ ಅಂತ ಇದ್ವಿ. ಅಲ್ಲಿ ಮೊದಲು ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಹೋದ್ವಿ, ಏನು ಟೈಮಿಂಗ್ಸಿಗಿರುತ್ತೆ, ಯಾವಾಗ ರಶೀತಿ ಕೊಡ್ತಾರೆ ಅಂತ ಎಲ್ಲ. 7:30 ಬೆಳಗ್ಗೆ ಟೈಮಲ್ಲಿ ರಶೀತಿ ಶುರು ಮಾಡ್ತಾರೆ ಟೋಕನ್ ಕೊಡಲಿಕ್ಕೆ. 7:30 ಕೊಟ್ಟರೆ 8 ಗಂಟೆಯಿಂದ ಅಕ್ಷರಾಭ್ಯಾಸ ಶುರು ಮಾಡ್ತಾರೆ. ಅಲ್ಲಿ ಏನಂದರೆ ಒಂದು ಸಲಕ್ಕೆ ಒಂದು 100 ಜನನ ಒಳಗಡೆ ಬಿಡೋವಷ್ಟು ಜಾಗ ಇರುತ್ತೆ. ಬ್ಯಾಚ್ ವೈಸ್ ಬಿಡ್ತಾರೆ, ರಶ್ ಮಾಡ್ಕೊಳ್ಳಲ್ಲ. ಅಂದರೆ ಜನ ಸ್ಟಾರ್ಟಿಂಗ್ ಬೆಳಗ್ಗೆ ಟೈಮೇ ಜಾಸ್ತಿ ಇರ್ತಾರೆ. ನಾವೇನು ಮಾಡಿದ್ವಿ, 7 ಗಂಟೆ ಅಷ್ಟರಲ್ಲೇ ಹೋದ್ವಿ. 7:15 ಹೆಂಗಿದ್ರು ಟೋಕನ್ ಕೊಡ್ತಾರೆ, ಕ್ಯೂ ನಿಂತ್ಕೊಂಡ್ಬಿಡೋಣ 7 ಗಂಟೆಗೆ ಹೋಗಿ ಅಂತ. ಆದರೆ ಏನಂದರೆ ಎಲ್ಲರೂ ನಮ್ಮ ಥರನೇ ಅಂದ್ಕೊಂಡು ಬೇಗ ಬಂದು ನಿಂತ್ಕೊಂಡು ನಾವು ಹೋಗೋಷ್ಟರಲ್ಲೇ ಆಲ್ರೆಡಿ ಒಂದು ಬ್ಯಾಚ್ ಆಗೋಷ್ಟು ಒಂದು 100-150 ಜನ ಆಲ್ರೆಡಿ ಒಳಗೆ ಕೂತಿದ್ರು ಅಕ್ಷರಾಭ್ಯಾಸಕ್ಕೆ. ನಮ್ಮ ಮುಂದೆ ಕೂಡ ಮತ್ತೆ ಒಂದು 50 ಜನ ನಿಂತಿದ್ರು. ನಾವು ಸೆಕೆಂಡ್ ಬ್ಯಾಚಲ್ಲಿ ಹೋದ್ವಿ. ನಮ್ಮನ್ನು ಒಳಗಡೆ ಬಿಡೋ ಅಷ್ಟರಲ್ಲೇ 9 ಗಂಟೆ ಮೇಲಾಗಿತ್ತು. ಆ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ ಏನಿದೆ ಅಲ್ಲಿ ಅಕ್ಷರಾಭ್ಯಾಸನ ಮಾಡಿಸ್ತಾರೆ. ನಾವು ಆಲ್ರೆಡಿ ರಶಲ್ಲಿ ನಿಂತ್ಕೊಳ್ಳೋದು ನನ್ನ ಮಗಂಗೆ ಆಗಲ್ಲ, ಸ್ವಲ್ಪ ಹಿಂಸೆ ಆಗುತ್ತೆ ಅವ್ನಿಗೆ ಅದೆಲ್ಲನ. ಅದು ಅಲ್ಲದೆ ಅವ್ನಿಗೆ ಫ್ರೀಯಾಗಿರೋ ಬಟ್ಟೆಗಳಾಗಬೇಕು. ಅವ್ನಿಗೆ ಕುರ್ತಾ ಹಾಕಿದ್ವಿ, ಅವ್ನು ಯಾವಾಗ ಬಿಚ್ಚಾಕ್ತೀರಾ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ದ, ಅಳ್ತಿದ್ದ, ಅಕ್ಕಿಯೆಲ್ಲ ಚೆಲ್ದ. ಕೊನೆಗೆ ಹೇಳಿದ್ದು ಕೇಳಲೇ ಇಲ್ಲ, ಒಂದು ಲೈನ್ ಕೂಡ ಬರೀಲಿಲ್ಲ, ಅಷ್ಟು ಹಠ ಮಾಡಿ ಅಳ್ತಿದ್ದ. ಕೊನೆಗೂ ಎಲ್ಲರೂ ಖಾಲಿ ಆದಮೇಲೆ ಮತ್ತೆ ಹೋಗ್ಬಿಟ್ಟು ಅಕ್ಷರಾಭ್ಯಾಸ ಪಾಪುಗೆ ಮಾಡಿಸ್ಕೊಂಡು ಬಂದ್ವಿ. ಅಕ್ಷರಾಭ್ಯಾಸಕ್ಕೆ ಏನು ಚಾರ್ಜ್ ಮಾಡ್ತಾರೆ ಅಂತ ಅಂದರೆ, ಒಂದು 500 ರುಪೀಸೇನೋ ತೊಗೊತಾರೆ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ. ಆಮೇಲೆ ನೀವು ಅಲ್ಲಿ ಉಳ್ಕೊಳೋರಿಗೆ ಹೋಟೆಲ್ ವ್ಯವಸ್ಥೆನೂ ಅಷ್ಟೇ ವಿಚಾರಿಸಿ. ದೇವಸ್ಥಾನದ ಸೇರಿದ ಅಂತ ಏನಿದ್ದಾವೆ ಹೋಟೆಲ್ಗಳು ಆಲ್ರೆಡಿ ಬುಕ್ ಆಗೋಗಿದ್ದವು. ಇನ್ನು ಅಕ್ಕಪಕ್ಕ ನಿಯರ್ ಇರೋವಂಥ ಹೋಟೆಲ್ಗಳಲ್ಲಿ ಚಾರ್ಜ್ ಜಾಸ್ತಿ ಇರುತ್ತೆ. ಸ್ವಲ್ಪ ದೇವಸ್ಥಾನದಿಂದ ದೂರ ಬಂದು ವಿಚಾರಿಸಿ, ಅಲ್ಲಿ ಸ್ವಲ್ಪ ಹೋಟೆಲ್ ರೇಟ್ ಕೂಡ ಕಡಿಮೆನೇ ಇರುತ್ತೆ. 1 ಗಂಟೆ ಒಳಗೆ ದರ್ಶನ ಇರೋರು ಮಾಡೋದಿರುತ್ತೆ ಅಲ್ವಾ. ನಾವೇನು ಮಾಡಬೇಕು, ನನಗನ್ಸಿದ್ದೇನೆಂದರೆ 11 ಗಂಟೆ ಮೇಲೆ ಹೋದರೆ ಸ್ವಲ್ಪ ಕ್ಯೂ ಕಡಿಮೆ ಇರುತ್ತೆ. ನಾವು ದರ್ಶನ ಮುಗಿಸಿ ಅಕ್ಷರಾಭ್ಯಾಸ ಮುಗಿಸಿ ದರ್ಶನ ಆಗಿ ಆಮೇಲೆ ಆಚೆ ಬರೋ ಟೈಮಲ್ಲಿ ಅಕ್ಷರಾಭ್ಯಾಸ ಮಾಡ್ಸೋಕೆ ಜನ ಕಡಿಮೆ ಇದ್ದರು. ಆಗ ಚಿಕ್ಕ ಮಕ್ಕಳಿಗೆ ಕಿರಿಕಿರಿ ಆಗೋದೆಲ್ಲ ತಪ್ಪುತ್ತೆ. ಒಂದು 2 ವರ್ಷದ ಮೇಲೆ ಮತ್ತು 5 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಈ ಅಕ್ಷರಾಭ್ಯಾಸನ ಮಾಡಿಸ್ತಾರೆ. ನಾವೇನು ತೊಗೊಂಡೋಗೋಂಥದ್ದಿಲ್ಲ. ನೀವು ಯಾರಿಗಾರು ಇವಾಗ ಏನಾದರೂ ತೊಗೊಂಡೋಗ್ಬೇಕಾ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಅಂತೆಲ್ಲ ಇರುತ್ತಲ್ವಾ. ನಾವು ಹೋಗೋವಂಥವ್ರು ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಏನು ತೊಗೊಂಡೋಗೋಂಥದ್ದಿಲ್ಲ. ಅಲ್ಲೇ ಅಕ್ಕಿ ತಟ್ಟೆ ಮತ್ತು ಅರಶಿನ ಕೊಂಬು, ಬಳಪ ಮತ್ತು ಸ್ಲೇಟು ಕೊಡ್ತಾರೆ. ಏನಿಲ್ಲ, ನಾವು ಜಸ್ಟ್ ಹೋಗಿ ಅಲ್ಲಿ ರಶೀತಿ ತೊಗೊಂಡ್ರೆ ಆಯಿತು. ನಮಗೆ ಒಂದು ಬ್ಯಾಚ್ ಮುಗಿದ್ಮೇಲೆ ನೆಕ್ಸ್ಟ್ ಎಷ್ಟು ಜನ ಇಡಿಸ್ತಾರೋ ಅಷ್ಟು ಜನನ ಆ ಮಂದಿರದೊಳಗಡೆ ಕೂರಿಸ್ಕೊಂಡು ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಬರುವಾಗ ಮೊದಲಿಗೆ ಏನಂತಂದರೆ ಅರಶಿನದ ಕೊಂಬಲ್ಲಿ ಕೆಲವೊಂದು ದೇವ್ರ ಹೆಸ್ರುಗಳನ್ನ, ಸರಸ್ವತಿ ನಮಃ, ಶಾರದಾಂಬೆ ನಮಃ ಅಂತ ಎಲ್ಲನ ಬರೆಸ್ತಾರೆ. ಅದಾದಮೇಲೆ ಬಳಪದಲ್ಲಿ ಸ್ಲೇಟ್ ಮೇಲೆ ಬರೆಸ್ತಾರೆ. ಅದು ಬರೆಸಿದಾದ್ಮೇಲೆ ಲಾಸ್ಟಲ್ಲಿ ಆ ಸ್ಲೇಟು ಬಳಪನ ನಮ್ಮ ಕೈಲೇ ಕೊಟ್ಟು ಕಳಿಸ್ತಾರೆ. ಅದನ್ನು ಬಿಟ್ಟರೆ ಇನ್ನೇನು ಮುಂಚೆನೇ ಬುಕ್ ಮಾಡ್ಕೊಬೇಕನ್ನೋ ಅವಶ್ಯಕತೆ ಏನಿರಲ್ಲ. ಅದಾದಮೇಲೆ ನಾವು ಶೃಂಗೇರಿ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳದಲ್ಲಿ ಸಂಜೆನೇ ಬಂದಿದ್ದರಿಂದ ಬೆಳಗ್ಗೆ ದರ್ಶನಕ್ಕೆ ಹೋಗೋಣ ಮಂಗಳವಾರ ಬೆಳಗ್ಗೆ ಅಂತ ಸೋಮವಾರನೇ ಪಾಪುದು ಮುಡಿ ಕೊಡಿಸಿದ್ವಿ. ರಶ್ ಕೂಡ ಇರಲಿಲ್ಲ. ನಾವು 6:30 ಟೈಮಲ್ಲಿ ಹೋಗಿದ್ದರಿಂದ ಅವ್ನು ಗುಂಡು ಮಾಡಿಸ್ಬೇಕಾದ್ರೂ ಅಷ್ಟೇ ಒಂದು ಚೂರು ಕೂಡ ಅಳ್ಳಿಲ್ಲ. ಎಲ್ಲ ಹಠ ಮಾಡ್ತಾನೋ ಅಳ್ತಾನೋ ಅಂದ್ಕೊಂಡಿದ್ವಿ. ಇದು ಆಲ್ರೆಡಿ ಅವ್ನಿಗೆ 4ನೇ ಸಲ ಕೊಡಿಸ್ತಿರೋದು ಮುಡಿನ.
ಹಠ ಮಾಡಲಿಲ್ಲ, ನೀಟಾಗಿ ಕೂದಲೆಲ್ಲ ತೆಗಿಯೋವರೆಗೂ ಸುಮ್ಮನೆ ಕೂತಿದ್ದ. ಅದಾದಮೇಲೆ ನಾವು ಬೆಳಗ್ಗೆ ಧರ್ಮಸ್ಥಳದಲ್ಲಿ ದರ್ಶನ ಮಾಡಿದ್ದೇವ್ರದ್ದು. ಪಾಪುಗೆ ತುಲಾಭಾರ ಮಾಡಿಸ್ಲಿಕ್ಕಿತ್ತು, ಅದನ್ನು ಮುಗಿಸ್ಕೊಂಡು ಸುಬ್ರಹ್ಮಣ್ಯಕ್ಕೆ ಬಂದು ಸುಬ್ರಹ್ಮಣ್ಯದಲ್ಲೂ ಪಾಪುಗೆ ತುಲಾಭಾರ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಅವತ್ತು ನಾವು ಮನೆಗೆ ರಿಟರ್ನ್ ಆದ್ವಿ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಆಲ್.